ನಾನೇನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಈಗ ತಾನೇ ನಾವು ಈ ಕಿರುಚಿತ್ರವನ್ನ ನೋಡಿದು. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಏನು ಕಳೆದ 2.5 ವರ್ಷಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನ ಇಲ್ಲಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದ್ರ ಜೊತೆಯಲ್ಲಿ ಇವತ್ತು ಈ ಐತಿಹಾಸಿಕವಾದಂತಹ ಕಾರ್ಯಕ್ರಮದಲ್ಲಿ ಸುಮಾರು 2,000 ಕೋಟಿ ರೂಪಾಯಿ ಯೋಜನೆಗಳನ್ನ ಏಕಕಾಲದಲ್ಲಿ ಈ ಜಿಲ್ಲೆಯಲ್ಲಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ನೋಡಿದಾಗ ಯಾವ ಮಟ್ಟದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ತೋರಿಸ್ತಕ್ಕಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಇದಕ್ಕೆ ಬಹಳ ಮುಖ್ಯವಾಗಿ ಏನು ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರು ಅವರ ಒಂದು ಪ್ರಯತ್ನ ಕೂಡ ಬಹಳ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ಮಾಡಿಸಿ ಮತ್ತು ವಿವಿಧ ಇಲಾಖೆಗಳಲ್ಲಿ ಯಾವುದೇ ಯೋಜನೆಗಳಿರ್ತಕ್ಕಂಥದ್ದು ಕಾರ್ಯಕ್ರಮಗಳು ಇರ್ತಕ್ಕಂಥದ್ದು ಏನಿದೆ ಅದನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಗೊಂಡು ಬರಬೇಕು ಅಂತ ಹೇಳಿ ಹಗಲು ರಾತ್ರಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಚಿವ ಅಂತ ಹೇಳಿದ್ರೆ ಅದು ನಮ್ಮ ಡಾಕ್ಟರ್ ಸುಧಾಕರ್ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಯಾವುದೇ ಸಚಿವರು ಕೇವಲ ತಮ್ಮ ಇಲಾಖೆಯ ಕೆಲಸ ಒಂದೇ ಇಲ್ಲ, ಅದ್ರ ಜೊತೆಯಲ್ಲಿ ಏನು ಅವರ ಜಿಲ್ಲೆಯ ಉಸ್ತುವಾರಿ ಇರ್ತದೆ ಅದ್ರ ಬಗ್ಗೆ ಗಮನ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಇವತ್ತು ಏನು ಈ ಯೋಜನೆಗಳಾಗಿದೆ ಎಲ್ಲ ಒಂದು ಇಲಾಖೆಗಳಿಂದ ನೂರಾರು ಕೋಟಿ ರೂಪಾಯಿನ ತಗೊಂಡ್ಬಂದಿದ್ದಾರೆ. ವಿಶೇಷವಾಗಿ ಶಿಡ್ಲಘಟ್ಟಕ್ಕೆ ಏನು ಈ ಹೊಸ ಒಂದು ಸಿಲ್ಕಿನ ಒಂದು ರೇಷ್ಮೆಯ ಮಾರುಕಟ್ಟೆ ಮತ್ತು ಅದರ ಜೊತೆಯಲ್ಲಿ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳು. ಇವತ್ತು ನನ್ನ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಯೋಜನೆಗಳನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ಆಸ್ಪತ್ರೆಗಳ ಮೇಲ್ದರ್ಜೆಗೆ ಏರಿಸುವಂಥದ್ದು ಇದೆಲ್ಲ ಕೂಡ ಇವತ್ತು ಸುಮಾರು 70 ಕೋಟಿ ರೂಪಾಯಿದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಹಿಂದೆ ನಾನು ಬಂದಾಗ ಒಂದು ದಿವಸ ಇಲ್ಲೇ ಪೂರ್ತಿ ದಿವಸ ಇದ್ದು ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿಗಳನ್ನು ನಾನು 3-4 ತಿಂಗಳ ಹಿಂದೆ ಸುಧಾಕರ್ ಅವರು ನಾವು ಮಾಡೋಗಿದ್ದು. ಅಂದ್ರೆ ಇವತ್ತು ನಮ್ಮ ಸರ್ಕಾರದಿಂದ ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದಕ್ಕೆ ಏನು ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಕೆಲಸ ಆಗ್ತಾ ಇದೆ. ಇದು ಇವತ್ತು ನಾವು ಜನರಿಗೆ ಸ್ಪಷ್ಟವಾಗಿ ಹೇಳಬೇಕಾಗಿದೆ, ತೋರಿಸ್ಕೊಡ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ನಮ್ಮ ವಿರೋಧ ಪಕ್ಷದವರು ಕೆಲಸ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೋ ಗೊಂದಲ ಇದೆ ಅಂತ ಹೇಳಿ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಂದ್ ಕಡೆ ಗ್ಯಾರಂಟಿಗಳ ಅನುಷ್ಠಾನ, ಇನ್ನೊಂದು ಕಡೆ ರಾಜ್ಯದ ಎಲ್ಲ ಇಲಾಖೆಗಳ ಸಮಗ್ರ ಅಭಿವೃದ್ಧಿ, ಇದಕ್ಕೆ ಇವತ್ತು ದೇಶದಲ್ಲೇನೆ ಕರ್ನಾಟಕ ಮುಂದುವರಿತಾ ಇದೆ ಅಂತ ಹೇಳ್ತಕ್ಕಂಥದ್ದಕ್ಕೆ ನಾವು ಅನೇಕ ಅಂಕಿಅಂಶಗಳಿದೆ. ಇವತ್ತು ಇಡೀ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ಕೇಂದ್ರಕ್ಕೆ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯ ಯಾವ್ದಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಆಗಿದೆ. ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗುವಂತ ರಾಜ್ಯ ಯಾವ್ದಾಗಿದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಇವತ್ತು ನಂಬರ್ 1 ಆಗಿದೆ. ಇವತ್ತು ದೇಶದ ಒಂದು GDP ಅಂತ ಏನ್ ಹೇಳ್ತೀವಿ, ನಮ್ಮ ಒಂದು ಆರ್ಥಿಕ ಬೆಳವಣಿಗೆ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಆರ್ಥಿಕ ಬೆಳವಣಿಗೆ ಆಗಿರ್ತಕ್ಕಂಥ ರಾಜ್ಯ ಇವತ್ತು ಯಾವ್ದಾಗಿದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಆಗಿದೆ. ನಂಬರ್ 1 ಸ್ಥಾನದಲ್ಲಿ ಇದ್ದೇವೆ. ಇದೇನ್ ತೋರಿಸುತ್ತೆ, ಈ ರಾಜ್ಯದಲ್ಲಿ ಎಲ್ಲ ಜನರ ಒಂದು ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ಯಾರು ಕಷ್ಟದಲ್ಲಿದ್ದಾರೆ, ಯಾರು ಸರ್ಕಾರದ ಅಗತ್ಯ ಸಹಾಯದ ಅಗತ್ಯ ಇದೆ ಅದು ಕೂಡ ಅವರಿಗೆ ಸಿಗ್ತಾ ಇದೆ. ಮತ್ತು ರಾಜ್ಯವನ್ನ ಕೈಗಾರಿಕೆ ಇರ್ಬೋದು, ವಾಣಿಜ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಎಲ್ಲವನ್ನು ಕೂಡ ಇವತ್ತು ಆ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇರೋದ್ರಿಂದನೇ ಇದೆಲ್ಲ ಆಗುವಂಥದ್ದು. ಸುಮ್ಮನೆ ಆಗೋದಿಲ್ಲ, ಇವೆಲ್ಲ ಸುಮ್ಮನೆ ದೇಶದಲ್ಲಿ ನಂಬರ್ 1 ಆಗಕ್ಕೆ ಆಗೋದಿಲ್ಲ. ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತು ನಾವು ಅದನ್ನ ಸ್ಪಷ್ಟವಾಗಿ ಜನರಿಗೆ ಹೇಳಬೇಕಾಗಿದೆ. ಇವತ್ತು ಚಿಕ್ಕಬಳ್ಳಾಪುರ 2,000 ಕೋಟಿ ರೂಪಾಯಿ ಕಾಮಗಾರಿಗಳು
ಇದು ಸಾಮಾನ್ಯವಾದಂತ ಒಂದು ಕೆಲಸ ಕಾರ್ಯನ? ಇದು ಇವತ್ತು ನಾವು ಜನರಿಗೆ ತಿಳಿಸುವಂತದ್ದಾಗಬೇಕಾಗಿದೆ. ನನ್ನ ಇಲಾಖೆಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಸಾಕಷ್ಟು ಅನುದಾನವನ್ನು ಕೊಟ್ಟು ಹಲವಾರು ಹೊಸ ಯೋಜನೆಗಳಿಗೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಮ್ಮ ಇಲಾಖೆಯ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಡೇ ಕೇರ್ ಕಿಮೋಥೆರಪಿ ಕೇಂದ್ರಗಳನ್ನು ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಸುಮಾರು 394 ಆಶಾ ಕಿರಣ ಕೇಂದ್ರಗಳು ಮಾಡಿದ್ದೇವೆ. ಇವತ್ತು ಮೊನ್ನೆ ನಂದಿಯ ಕ್ಯಾಬಿನೆಟ್ ನಲ್ಲಿ ಕೈವಾರಗೆ ಮತ್ತು ನಂದಿಗೆ ಹೊಸ ಅಲ್ಲಿಗೆ ಸಮುದಾಯ ಆರೋಗ್ಯ ಕೇಂದ್ರ ಕೊಡ್ತಕ್ಕಂಥದ್ದು ಕೂಡ ಅನುಮೋದನೆ ಸಿಕ್ಕಿದೆ. ಈ ರೀತಿಯಾಗಿ ಯಾವುದನ್ನು ಕೂಡ ನಾವು ಬಿಟ್ಟಿಲ್ಲ. ನಮಗೆ ಸರ್ವ ಜನಾಂಗದ ಅಭಿವೃದ್ಧಿ ಆಗ್ಬೇಕು, ಸರ್ವ ಜನರ ಅಭಿವೃದ್ಧಿ ಆಗ್ಬೇಕು. ಮತ್ತು ಯಾರು ಬಡವರಿದ್ದಾರೆ ಅವರು ಮೇಲ್ ಬರಬೇಕು, ಆರ್ಥಿಕವಾಗಿ ಮೇಲ್ ಬರಬೇಕು, ಶೈಕ್ಷಣಿಕವಾಗಿ ಮೇಲ್ ಬರಬೇಕು, ಆರ್ಥಿಕವಾಗಿ ಮೇಲ್ ಬರಬೇಕು. ಅದಕ್ಕೇನೆ ಇವತ್ತು ಆ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆಯನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ನಮ್ಗೆ ಗೊತ್ತಾಗ್ಬೇಕು ಯಾವ ಒಂದು ವರ್ಗದ ಜನ ಯಾವ ಪರಿಸ್ಥಿತಿಲಿ ಇದ್ದಾರೆ, ಹೇಗಿದ್ದಾರೆ, ಮುಂದೆ ನಾವು ಏನ್ ಮಾಡಬೇಕು ಅಂತ ಆ ಚಿಂತನೆ, ವೈಜ್ಞಾನಿಕವಾದಂತ ಚಿಂತನೆಯ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ಸಮೀಕ್ಷೆಯನ್ನು ಕೂಡ ಮಾಡಿಸ್ತಾ ಇರ್ತಕ್ಕಂಥದ್ದು. ಅದರ ಬಗ್ಗೆ ಬಹಳ ಟೀಕೆ ನಡೆದಿದೆ. ಆದ್ರೆ ಇವತ್ತು ಸರ್ಕಾರ ಯಾವುದೇ ಯೋಜನೆ ಮಾಡಬೇಕಾದ್ರೆ ಅದಕ್ಕೆ ಅಂಕಿಅಂಶಗಳು ಬೇಕು. ಅದಕ್ಕೋಸ್ಕರನೇ ಇವತ್ತು ಆ ಒಂದು ಸರ್ವೆಯನ್ನು ಕೂಡ ಮಾಡಿಸಿದ್ದೇವೆ.